ನಾನು ನಾಗರಾಜ್ ಶೆಟ್ಟಿ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ಕೇಂದ್ರ ಸರ್ಕಾರ ಏನು ಮೋದಿಯವರ ನೇತೃತ್ವದಲ್ಲಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಿತ್ತು. ಅದನ್ನು ಕಾಂಗ್ರೆಸ್ ಯಾಕೆ ವಿರೋಧ ಮಾಡ್ತಾ ಇದೆ? ಯಾಕಂತ ಕೇಳಿದ್ರೆ ತಮಗೆ ಮಹಿಳೆಯರು ಮೇಲೆ ಬರುವಂಥದ್ದು, ಉನ್ನತ ದರ್ಜೆಗೆ ಹೋಗುವಂಥದ್ದು ಇಷ್ಟ ಇಲ್ವಾ? ಮತ್ತೇನಂತ ಕೇಳಿದ್ರೆ ಏನು ನೀವು ನಾಟಕೀಯ ಬೆಳವಣಿಗೆ ಅನ್ನುವಂಥ ನಿಟ್ಟಿನಲ್ಲಿ ಕೇವಲ ಸಮಾನತೆ ನಾವು ಸಂವಿಧಾನ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದರೆ ಮಹಿಳೆಯರಿಗೂ ಕೂಡ ಒಂದು ಮೇಲೆ ಬರುವಂಥ ಅವಕಾಶಗಳಾಗಿರ್ಬೋದು, ಮತ್ತು MLA ಆಗಿರ್ಬೋದು, MP ಆಗಿರ್ಬೋದು, 33% ಅವರಿಗೆ ಮೀಸಲಾತಿಯನ್ನು ಇಡಬೇಕು. ಯಾಕಂದರೆ ಸಮಾನತೆ ಅಂತ ಹೇಳಿದ್ರೆ ಬಾಯಿ ಮಾತಂತ ಹೇಳೋ ಪ್ರಯೋಜನ ಬರುವುದಿಲ್ಲ. ಅದಕ್ಕಾಗಿ ನಮ್ಮ ದೇಶ ಏನಾಗ್ತದೆ ಕೇಳಿದ್ರೆ, ಒಂದು ಬೇಟಿ ಪಡಾವೋ ಬೇಟಿ ಬಚಾವೋ ಅನ್ನುವಂಥದ್ದು ಬಾಯಿ ಮಾತಲ್ಲಿ ಇರಬಾರ್ದು. ಅವರಿಗೂ ಕೂಡ ಮೇಲೆ ಬರುವಂಥದ್ದು, ಅವ್ರಿಗೂ ಒಂದು ಟ್ಯಾಲೆಂಟಿಗೆ ಆಗಿರ್ಬೋದು ಒಂದು ಮೀಸಲಾತಿಯನ್ನು ಸರ್ಕಾರ ಒಂದು ಮೀಸಲು ಇದು ಕೊಡಬೇಕು. ಯಾಕಂತ ಕೇಳಿದ್ರೆ ಇಂದಿರಾ ಗಾಂಧಿ ಅವರು ಏನು ಮೊದಲಿಂದಲೂ ಕೂಡ ಮಹಿಳೆಯರಿಗೆ ಒಂದು ಉನ್ನತವಾದಂಥ ಒಂದು ಇದನ್ನು ಕೊಟ್ಟಿದ್ರು. ಅದನ್ನು ಕೂಡ ಇದು ಈಗಲೂ ಕೂಡ ಅವರು ವಿರೋಧ ಯಾಕೆ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಸರ್ಕಾರಕ್ಕೆ ಇದರಿಂದ ಏನು ಲಾಭ ಇದೆ ಅನ್ನುವಂಥದ್ದೇ ನಮಗೆ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಯಾಕಂತ ಕೇಳಿದ್ರೆ ನಮ್ಮದು ವಿರೋಧಕ್ಕಾಗಿ ವಿರೋಧ ಅಲ್ಲ, ನಾವು ತಪ್ಪನ್ನು ಯಾರು ತಪ್ಪಿದೆ ಯಾರಿದೆ ನಮ್ಮದು ಪಾರದರ್ಶಕವಾಗಿ ಗಾಜಿನ ಮನೆಯಲ್ಲಿ ಇದ್ದಂತೆ ನಾವು ವಿರೋಧಕ್ಕಿದೆ ತಪ್ಪಿದೆ ತಪ್ಪದಂತ ಹೇಳ್ತೀವಿ, ಸರಿ ಇದ್ರೆ ಸರಿ ಅಂತ ಹೇಳ್ತೀವಿ. ನಾವು ಕಾಂಗ್ರೆಸ್ ಆಗಿರ್ಬೋದು, BJP, ನಾವು ಯಾವ ಪಕ್ಷದವರು ಅಲ್ಲ. ನಾವು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಹೇಳಿಕೆಯನ್ನು ಕೊಡುವಂಥದ್ದು. ನಮಗೆ ಯಾರ ಕಡೆಯಿಂದ ಏನೋ ₹1 ಲಾಭ ಇಲ್ಲ, ನಾವು ಯಾರ ಮನೆಗೆ ಊಟಕ್ಕೆ ಹೋಗೋದೇನು ಬಿಡಲಿಲ್ಲ. ಯಾಕಂತ ಕೇಳಿದ್ರೆ ನಾವು ದುಡಿಯೋದು ನಾವು ತಿನ್ನುವಂಥದ್ದು. ಅದಕ್ಕಾಗಿ ಇಲ್ಲಿ ಪಕ್ಷದ ವಿಷಯ ಬರೋದಿಲ್ಲ. ಯಾಕಂತ ಕೇಳಿದ್ರೆ ಮಹಿಳೆಯರಿಗೆ ಮೀಸಲಾತಿ ಕೊಡೋದಕ್ಕೆ ಯಾಕೆ ವಿರೋಧವನ್ನು ಮಾಡ್ತಿದೆ ಅಂತ ಕೇಳ್ತಾ ಇರೋದು ಅಷ್ಟೇ.